जोराಗಿ ಓಂ ಉಚ್ಚಾರಣ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಇಂದು ತಾಡಾಸನದ ಸಮೂಹ ಮಾಡೋಣ. ಸದ್ಯಲೇ ಒನ್ ಇನ್ಹೇಲ್. ಕೈ ಮೇಲೆ ಎಷ್ಟು ಸಾಧ್ಯ ಎಷ್ಟತ್ರಿ? ಕಾಲು ಕೂಡಿಸಿರ್ಬೇಕು, ಪಾದ ಕೈ ಮೊಣಕೈ ಸೀದಾ. 2 ಎಕ್ಸೇಲ್. 3 ಇನ್ಹೇಲ್. 4 ಎಕ್ಸೇಲ್. ಮಕ್ಕಳ ಎತ್ತರ ಹೈಟ್ ಆಗ್ಲಿಕ್ಕಿದ ಭಾಳ ಉತ್ತಮ ಇದೆ. 4 5 6 ಮಕ್ಕಳ ಬೆಳವಣಿಗೆಗೆ ಶರೀರದ ಸರ್ವಾಂಗಗಳನ್ನು ಸ್ಟಿಚಿಂಗ್ ಮಾಡ್ತಿದೆ ಮತ್ತು ತಾಡಾಸನ ಇದೆ. 7 8 ಕೈ ಸೀದಾ, ರಿಲ್ಯಾಕ್ಸ್. ಇದು ತಾಡಾಸನ. ಮುಂದಿನ ಆಸನ ತಿರಿಯಕ್ ತಾಡಾಸನ. 1 ಕಾಲಗಲ. ಇನ್ಹೇಲ್ ಎಕ್ಸೇಲ್. ರೈಟ್ ಸೈಡ್ ಟರ್ನ್. ನಿಮ್ಮ ರೈಟ್ ಸೈಡ್. 3 ಇನ್ಹೇಲ್. 4 ಎಕ್ಸೇಲ್. ಎಲ್ಲಪ್ಪ 5 ಇನ್ಹೇಲ್. ಇದು ಬದಿಗೆಲ್ಲ ಅಭ್ಯಾಸ ಆಗ್ತಿದೆ, ಸ್ಟ್ರೆಚಿಂಗ್ ಮಾಡ್ತಿದೆ. 6 ಎಕ್ಸೇಲ್. ಬಾಗ್ನಿರಂಗ. 7 ಇನ್ಹೇಲ್. 8 ಎಕ್ಸೇಲ್. 9 ಇನ್ಹೇಲ್. 10 ರಿಲ್ಯಾಕ್ಸ್. ಮುಂದಿನ ಆಸನ ಕಟಿ ಚಕ್ರಾಸನ. 1 ಬಲಗೈ. 2 3 ಬಲಗಡೆ ಸೈಡ್ ಒಳ್ಳಿ. ನಿಮ್ಮ ಎಡಗಾಲಿನ ಹಿಂದೆ ನೋಡ್ರಿ, ಕಾಲು ಅಗಲ ಇರಲಿ. ಇದರಿಂದ ಬೆನ್ನು ಕಡಿಮೆ ಮಾಡ್ತಿದೆ, ಕುತ್ತಿಗೆ ಸಬಲಗೊಳ್ತಿದೆ, ಕಾಲುಗಳಿಗೆ ಮಸಾಜ್ ಎಕ್ಸಸೈಸ್ ನರನಾಡಿಗಳಿಗೆ ಗಟ್ಟಿ ಆಗ್ತಿವೆ. 4 5 6 1 2 3 4 5 6 1 2 3 4 5 6. ಯಾವ ಆಸನ? 1 2 3 4 5 6. ಮುಂದಿನ ಆಸನ ವೃಕ್ಷಾಸನ. 1 2 3
ಶರೀರ ಮಜಬೂತ್ ಆಗ್ತಿದೆ, ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತಿದೆ, ಕಾಲುಗಳ ಕಮಜೋರತೆಯನ್ನು ಕಡಿಮೆ ಮಾಡಿ ನರನಾಡಿಗಳನ್ನು ಸಶಕ್ತಗೊಳಿಸ್ತಿದೆ. 4, 5, 6. 1 opposite side. ಕಾಲ ಮೇಲೆ 2 ಕೈ ಮುಗಿದು 3 ಕಾಲ ಮೇಲೆ 4, 5, 6. ಈಗ ಇದು ಒಂದು ಪ್ರಕಾರ ಆಯ್ತಾ. 1, 2, 3, 4. 1 opposite, 2 ಸೀದಾ ಮುಂದೆ, 3, 4. ಇದು ಯಾವ ಆಸನ ಅಂತಾರದಕ್ಕೆ? ವೃಕ್ಷಾಸನ. ಮುಂದಿನ ಆಸನ ನಟರಾಜಾಸನ. 1, 2. ಎಷ್ಟು ಸಾಧ್ಯದಷ್ಟು ಕಾಲನ್ನು ಮೇಲೆತ್ತಬೇಕು, ಮುಂದೆ ಭಾಳ ಬಾಗಬೇಡಿ. ಮೇಲೆತ್ತ ಹೋಗಿ ಬಲಗಾಲ ಮೇಲೆ, ಕಾಲ ಮೇಲೆ ಎತ್ತಿ, ಮುಂದಿಂದು 3, 4. ರಿಲ್ಯಾಕ್ಸ್. 4 ರಿಲ್ಯಾಕ್ಸ್. 1, 2 ಎತ್ತಿ ಕಾಲ ಮೇಲೆ, ಸಾಧ್ಯದಷ್ಟು ಕಾಲ ಮೇಲೆ, 3 ಕಾಲು ಕೈಯಲ್ಲೇ ಇರಬೇಕು. ನರಂಜನ್ 4 ರಿಲ್ಯಾಕ್ಸ್. 1 ತಲೆಗಾಲ, 2, 3, 4. 1, 2 ಕಾಲ ಮೇಲೆ ಕುಂತು, ಕೈ ಸಮಾಂತರ, 3, 4. ಇದು ಯಾವ ಆಸನ? ಈಗ ಕೇವಲ ಬೆರಳನ್ನು ಹಿಡ್ಕೊಂಡು ಮಾಡೋಕ್ಕೂ ಬರ್ತದೆ. 1 ಇಷ್ಟು. ಈಗ ಹಿಂಗೆ ಎತ್ತಕ್ಕೆ ಸಾಧ್ಯ ಇದ್ರೆ, ಯಾರ್ಯಾರು ಸಾಧ್ಯ ಇದ್ದಂಗೆ ಮೇಲೆತ್ತ ಹೋಗೋದು. ಹಿಂಗೆ 2 ನೋಡಿ ಪ್ರಯತ್ನ ಮಾಡಿ. ಇದು ತಂದು ಹಿಂಗೆ ಮುಟ್ಸ್ಲಿಕ್ಕೂ ಬರ್ತದೆ ಕಿವಿಗೆ, ತಲೆಗೆ. 1 ನೀವು ಮಕ್ಕಳಿಗೆ ಮಾಡಿಸ್ಬೋದು. 2 ಅವ್ರು ಕಾಲು ಎತ್ತಾ ಹೋಗ್ಬೇಕು, ಬೆರಳು ಸೀದಾ ಇರಬೇಕು. 3, 4 ಅಪೋಸಿಟ್. 1, 2. ಇದರಿಂದ ಬೆನ್ನು ಕಡಿಮೆ ಮಾಡ್ತದೆ, ಕಾಲುಗಳು ಸಶಕ್ತಗೊಳ್ತವೆ. 3, 4 ರಿಲ್ಯಾಕ್ಸ್. ಇದು ನಟರಾಜಾಸನ. ಮುಂದಿಂದು ಗರುಡಾಸನ. ಹೇಗೆ ಮಾಡೋದು? 1, 1 ಕಾಲು ಈ ರೀತಿಯಾಗಿ ಮನಸ್ಸಿ ಪೂರ್ಣ. 2 ದರ್ಶನ ಮಾಡಿ ನೋಡಿ ಈ ಥರ ಸರಿಸಿದ. ಸ್ವಲ್ಪ ಮುಂದೆ ಇದು ಬಾಗ್ರ ಕೊಸ್ರಿ. ಹಾಂ 3, 4. ಇದು ಒಂದು ವೃಕ್ಷಕ್ಕೆ ಬಳ್ಳಿ ಸುತ್ತಿದಂತೆ ಸುತ್ತಬೇಕು. ಅದು ಅಪೋಸಿಟ್. 1 ಗರುಡಾಸನ. 2, 3, 4. 1, 2, 3, 4. Opposite. 1, 2, 3, 4. ಇದು ಇನ್ನೊಂದು ಪ್ರಕಾರ. 1,
opposite side 1 2 ಕೆಳಗೆ ತಗೊಂಡ್ರೆ ಸ್ವಲ್ಪ 3 4 ಇದರಲ್ಲಿ ಇನ್ನೊಂದು ಪ್ರಕಾರ 1 ಎರಡನೇ ಪ್ರಕಾರ ಮೂರನೇ ಪ್ರಕಾರ 2 ಕುಸಿಬೇಕು ಎಷ್ಟು ಸಾಧ್ಯದ ಅಷ್ಟು ಕೆಳಗೆ ಮಾಡಿ 3 4 1 2 ಈ ಗರುಡಾಸನದಲ್ಲಿ 3 ಪ್ರಕಾರ 3 4 ಮುಂದಿನ ಆಸನ ಸಂಕಟ ಮೋಚನಾಸನ ಸಂಕಟ ಮುಕ್ತಾಸನ ಅಂತ ಕರೀತಾರೆ ಅದಕ್ಕೆ ಹೇಗೆ ಮಾಡೋದು 1 ನೋಡಿ ಟೂ ದೀರ್ಘ ಉಸಿರಾಟ ಇರಬೇಕು ಆಜ್ಞಾಶಕ್ತಿ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬೇಕು 3 4 ಗೊತ್ತಾಯ್ತಾ 1 ಎಲ್ಲರೂ ಒಂದೇ ಥರ ಕಾಲು ನೀವು ಆ ಥರ ಇಲ್ಲದು ನಾನು ಹೇಳಿದ್ದು ನೋಡಿ ಹಿಂಗೆ ಬರ್ತದೆ ಪೂರ್ಣ ಈ ಥರ ಸರಿ ಸೀದಾ ಎದೆ ಮೇಲೆ ಕೈ ಒಂದು ಮೇಲೆ ಮುದ್ರೆಯಲ್ಲಿ ಕಾಲು ಸೀದಾ ಆಜ್ಞಾಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ರಿ 3 4 relax opposite side 1 2 शरीर सीधा प्रसन्नता कैसी बात 3 4 क्या आसन अंतर संकट मोचन इನ್ನ ಶಿವನಮನಾಸನ ಮುಂದಿನ ನೋಡಿ ಹಾಂ 1 2 3 4 ಗೊತ್ತಾಯ್ತಾ 1 ಇಲ್ಲಿ ಸ್ವಲ್ಪ 2 opposite 3 4 5 6 7 ಕೈ ಮೇಲೆ ಸೀದಾ ಕಾಲತ್ತೆ ಎಷ್ಟು 8 ಎಲ್ಲ ಅಪೋಸಿಟ್ ಮಾಡ್ತಾನೆ ಗಣೇಶ್ ಕೈ ಮೇಲೆ 9 10 ಇದು ರಿಲ್ಯಾಕ್ಸ್ ಈಗ ಇದನ್ನು ನಿಂತಲ್ಲೇ ಮಾಡಿದರೆ ಇದನ್ನು ಸ್ವಲ್ಪ ಏನು ಮಾಡೋದು 1 2 ಹಾಂ 1 2 3 4 5 6 7 8 9 10 ರಿಲ್ಯಾಕ್ಸ್ ಇದರಲ್ಲಿ ಮತ್ತೊಂದು ಪ್ರಕಾರ 1 2 ಆಯ್ತಾ 1 2 3 4 5 6 7 8 9 10 ಈಗ ಕೊಡಿ ಉದರಾಕರ್ಷಣಾಸನ ಹೊಟ್ಟೆಗೆ ಆಕರ್ಷಣೆ ಮಾಡ್ತದ ಹೊಟ್ಟೆ ಸಂಕೋಚನ ಆಕುಂಚನ ಮಾಡಿ ಪಾಚನ ತಂತ್ರವನ್ನು ಹೆಚ್ಚಿಸ್ತದ
ಕಾಲುಗಳ ಪಿಂಡಲಿಯನ್ನು ಮಜಬೂತ ಮಾಡ್ತದೆ, ಸಶಕ್ತಗೊಳಿಸ್ತದೆ. ಅದನ್ನು ಹೇಗೆ ಮಾಡೋದು? ಒಂದು ಬಲಗಾಲಿನಿಂದ 1 2 3 ಗೊತ್ತಾಯ್ತಾ? ಹಾಂ, 1 2 2 ಅಂದ್ಗಳೇ ಅಲ್ಲೇ ಕ್ರಾಸ್ ಒಳ್ಳೆ ನೋಡಿ ಆ ಕಡೆ ಒಳ್ಳೆ 3 ಕೂತಿಸಿದ ಮಾಡಿ 4 ಇಲ್ಲ ಅಪೋಸಿಟ್ 1 2 ರೈಟ್ ಟರ್ನ್ ನಿರಂಜನ್ ಎಲ್ಲರ ಕಟ್ಟ 3 ಕುತ್ತಿಗೆಷ್ಟು ಸೀದಾ 4 ರಿಲ್ಯಾಕ್ಸ್ 1 2 3 4 1 2 3 4 ನಿಮ್ಮ ಹಾಸಿಗೆಯಲ್ಲಿ ಕೂಡಿ. ಯಾರು ಮೊಣಕಾಲು ನೋವಿಲ್ಲ ಅಂದರೆ ಕೂಡಂಗಿಲ್ಲ, ಈಗ ಈ ಥರ ಕೊಡಿ. ಮೊಣಕಾಲು ಯಾರಿಗೆ ನೋವಿಲ್ಲ ಅಂದರೆ ಸೀದಾ 1 2 ಹಿಂದೋಗಿ ಆಗಿ 3 4 5 ಮುಂದೆ 6 ರಿಲ್ಯಾಕ್ಸ್. ಎದ್ನಲ್ರೆಲ್ಲರೂ ಶೀರ್ಷ ಪಾದಾಂಗುಷ್ಟಾಸನ. 1 ಇನ್ಹೇಲ್, ನಿಮ್ಮ ಬಲಗಾಲಿನ ಪಾದಕ್ಕೆ ಹಣೆ ತಗೊಂಡೋಗಿ ಮುಟ್ಸೋದು. ಇದರಿಂದ ಶರೀರ ಹೆಚ್ಚು ಮುಂದೆ ಬಾಗ್ತಾ ಹೋಗ್ತೀವಿ. ಬ್ಲಡ್ ಸರ್ಕ್ಯುಲೇಷನ್, ರಕ್ತ ತಲೆ ಭಾಗಕ್ಕಾಗಿ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಿಸ್ತದೆ. ಶರೀರದ ಮೇಲೆ ಸಂಯಮನ ಶಕ್ತಿ ಬರ್ತದೆ ಮತ್ತು ಬೆನ್ನನ್ನು ಸ್ಟ್ರೆಚಿಂಗ್ ಮಾಡ್ತದೆ. ಬೆನ್ನು ಇದ್ದವ್ರು ಕಡಿಮೆ ಮಾಡ್ಬೋದು, ಉಳಿದವರೆಲ್ಲ ಚೆನ್ನಾಗಿ ಮಾಡ್ಬೋದು. 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, 4 ಎಕ್ಸೇಲ್ ಮುಟ್ಸ್ಬೇಕು. 5 ಇನ್ಹೇಲ್, 6 ಎಕ್ಸೇಲ್. ಪಾದಕ್ಕೆ ತಲೆ ಹಂಚಬೇಕು, ಸ್ಪರ್ಶ. 6 ಇನ್ಹೇಲ್, ಸ್ವಲ್ಪ ಹಿಂದೆ ಮುಂದೆ 7 ಎಕ್ಸೇಲ್. ನಿಮ್ಮ ಪಾದಕ್ಕೆ ನಿಮ್ಮ ಹಣೆ ಮುಟ್ಟಿ ಹಚ್ಚಿ. 7 ಇನ್ಹೇಲ್, 8 exhale, 9 inhale, 10 relax. ಈಗ 1 inhale, 2 exhale. ನಿಮ್ಮ ಬಲಗಾಲಿಂದ ಮೊಣಕಾಲು ಮಡಿಸಿದೆ, ನಿಮ್ಮ ಹಣೆ ನೆಲಕ್ಕೆ ಅಲ್ಲಿ ಮೊಣಕಾಲಿಗೆ ಮುಟ್ಟಿಸಿ. 3 inhale, slow ಹೇಳ್ಬೇಕು. 4 exhale, opposite side, slow movement. 3 inhale, 4 exhale, 5 inhale, 6 exhale, 7 inhale, relax. ಮುಂದಿನ ಆಸನ ರಿಲ್ಯಾಕ್ಸ್. ಡೀಪ್ ಇನ್ಹೇಲ್, ಎಕ್ಸೇಲ್. ಮುಂದಿನ ಆಸನ ತಯಾರಿ, ವೀರಭದ್ರಾಸನ. ಯಾವ ಆಸನ? 1 ಬಲಗಲ್, ಬಲಗೈ ಮೇಲೆ 2 ಬಲಗೈ, 3 ಎಡಗಡೆ ಒಳ್ಳೆ ಸೈಡ್ ಇಲ್ಲಿ ನೋಡಿ. 3 4 ನಿಧಾನವಾಗಿ ಎಡಗಾಲ ಮೇಲೆ ಎಡಗೈ ಇಟ್ಟು ಬಲಗೈ ಮೇಲೆತ್ತಿ ಎಷ್ಟು ಸಾಧ್ಯವಷ್ಟು ಮೇಲೆ ನೋಡ್ತಾ ಹೋಗಿ. 4 ಸೇಮ್
opposite side. 5. त्रिकोणासन. ಯಾವ ಆಸನ? 6 7 ಮಾಡ್ತಾ ಹೋಗಿ. ಶರೀರ ಒಳಿಸ್ಬೇಕಾ? 8 9 10. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇದರಲ್ಲಿ ಇನ್ನೊಂದು ಪ್ರಕಾರ ಮಾಡ್ತಾ ಹೋಗೋಣ. ಈಗ 1 ನೋಡಿ, 2 ಹಿಂಗೆ ಒಳ್ಳಬೇಕು. ಹಿಂಗೆ 3 ಅಂದ್ರೆ ಕೈ ನೆಲಕ್ಕೆ ಹಚ್ಚೋದು, ಮುಖ ಮೇಲೆ, ಕೈ ನೋಡ್ತಾ ಹೋಗೋದು, ಮೊಣಕಾಲು ಸೀದಿರ್ಬೇಕು. 4 5 ಈ ಥರ 6 ಹಾಂ 1 2 ಕೈ ನೆಲಕಚ್ಚಿ, ಮೇಲೆ ಕೈ ಮೇಲೆ ಸೀದಾ ಮೇಲೆ ನೋಡ್ತವ್ರ ಕೈ. 4 5 ಎರಡು ಕಾಲು ಓಡಿಸ್ಬೇಕಂತ ಹೇಳಿ ನಾನು ಮಾಡೋದು ಅಂದಾಗ ಇದು ಬರ್ತದೆ. 6 7 8 9 10. ರಿಲ್ಯಾಕ್ಸ್. ಯಾವ ಆಸನ ಇದು? ತ್ರಿಕೋನಾಸನ. ಈಗ ಮುಂದಿಂದು ವೀರಭದ್ರಾಸನ. ಹೇಗೆ ಮಾಡೋದು? 1 ಬಲಗೈ ಬಲಗಾಲ, 2 ಹಿಂದಕ್ಕೆ ಬಾಗ್ಬೇಕು ಎಷ್ಟು ಸಾಧ್ಯ ಅದು, 3 4 ಗೊತ್ತಾಯ್ತಾ? ಕೈ ಕಾಲು ಸಮಾಂತರಲ್ಲಿ. 1 ಬಲಗೈ ಮುಂದೆ, ಬಲಗೈ 2 ಹಿಂದಕ್ಕೆ ಬಾಗಿ, ಎಷ್ಟು ಸಾಧ್ಯ ಹಿಂದಕ್ಕೆ ಬಾಗಿ, ಕೈ ಮೇಲೆ ಇರಲಿ, ಬ್ಯಾಲೆನ್ಸ್ ಮಾಡಿ. ಇದರಿಂದ ಎದೆ ಭಾಗ ವಿಸ್ತಾರಗೊಳ್ಳುತ್ತದೆ, ಕಾಲುಗಳು ಮಜಬೂತ ಆಗ್ತವೆ, ಥೈರಾಯ್ಡ್ ನೋವು ಕಡಿಮೆ ಆಗ್ತದೆ, ಕುತ್ತಿಗೆ ಸಶಕ್ತ ಆಗ್ತದೆ. ಕೈ ಸೀದಾ ಎಷ್ಟು ಸಾಧ್ಯ ಇಲ್ಲಿ ಕುಸಿ ಇಲ್ಲಿ ಮುಂದೆ. 3 4 1 and ಖುಷಿಯಿಂದ ಮಾಡಿ. 2 ಕೈ ಮೇಲೆ ಸೀದಾ ಹಿಂದೆ ಬಾಗಿ, ಮುಂದಿನ ಕಾಲು ಕುಸಿಬೇಕು ಗಣೇಶ್. 3 4 1 2 ಕಾಲು ಕುಸಿಬೇಕು, ಕುಸಿ 3 4 1 ಕಾಲಾಗ ದೂರ ದೂರ ಲಂಬಕ ಹೆಜ್ಜೆ ಹೆಜ್ಜೆ ದೊಡ್ಡದಿದೆ. 2 3 4 ರಿಲ್ಯಾಕ್ಸ್. ಈಗ ಮಾಡಿದ್ದ ಯಾವ್ದು ಆಸನ? ವೀರಭದ್ರಾಸನ. ಇದರಲ್ಲಿ ಇನ್ನೊಂದು 2-3 ಪ್ರಕಾರ ಮಾಡ್ಬೋದು ಮುಂದಿಂದು. 1 2 ನೋಡಿ ಈ ಥರ, 3 4 5 6 ಗೊತ್ತಾಯ್ತಾ? 1 2 3 4 1 ಅಪೋಸಿಟ್ ಲೆಗ್ ಸಮಾಂತರ ಎಲ್ಲ ಸಿಗುತ್ತೆ.
2 ಹಿಂದಕ್ಕೆ ಬಾಗಿ ಹಿಂದಕ್ಕೆ ಕೈ ಒಯ್ದು ನೆಲಕ್ಕೆ ಮುಚ್ಚ್ರೆ ನೆಲ ಕಟ್ಟಿ 3 4 1 ಗಣೇಶ್ ಎಲ್ಲೋಗಿ ನೋಡಿ 2 3 4 1 2 3 4 ಇದು 1 ನೀವು ಕುಸಕ್ಕೆ ಆಗ್ತದೆ ನೋಡಿ 1 2 3 1 2 ಕಾಲಿಂದ ನೆಲ ಕತ್ತಂದ್ರೆ ಸೀದಾ ಇರಬೇಕು 3 ವಾಪಸ್ ಬನ್ನಿ 4 1 2 3 4 1 2 ಆರಾಮ್ ನೀವು ಕಲಿಸಿದ 3 4 1 2 ಹಿಂದಕ್ಕೆ ಬನ್ನಿ 3 4 ರಿಲ್ಯಾಕ್ಸ್ ಮುಂದಿನ ಆಸನ 1 2 ಏಕಪಾದ ಪ್ರಣಾಮ 3 4 1 2 ಕಾಲು ಹಿಂದೆ ಸಿದ್ದಿರಬೇಕು ಮುಖ ಮುಂದೆ ಬರಬೇಕು 2 3 ಅಪೋಸಿಟ್ 1 2 ಒಂದಕ್ಕೆ ಕೈ ಮುಂದೆ ತರಬೇಕು 2 ಕಾಲು ಹಿಂದೆ 3 4 ರಿಲ್ಯಾಕ್ಸ್ 1 ಅಪೋಸಿಟ್ 2 ಕಾಲು ಸೀದಾ ಶರೀರ ಬ್ಯಾಲೆನ್ಸ್ 3 4 1 2 3 4 ಇದು ಏಕಪಾದ ಪ್ರಣಾಮ ಮುಂದಿನ ಆಸನ ತ್ರಿಲೋಕಾಸನ ಯಾವುದು ಸ್ವಲ್ಪ ಕಾಲ ತಿಂಗಟ್ಟೆ ಬಲಗಾಲನ್ನ ನೋಡೋಣ 1 ಬಲಗಪಾದ ಬಲಗಡೆ ಬಾತ್ ಸಿದೆ ಬಳಸಿದೆ ಎಡಪಾದ ಎಡಗಡೆ ಬಳಸಿ 1 ಇನ್ಹೇಲ್ ಎಷ್ಟಾದಷ್ಟು ಕುಸ್ತೆ ಹೋಗ್ಬೇಕು ಕೈ ಮೇಲೆ ಮುಖ ಮುಂದೆ ಗಣೇಶ ಮುಖ ಹಂಗ್ಯಾಕೆ ಮಾಡಿ ಓಕೆ 2 ಇನ್ನೂ ಮಾಡಿ 3 ನಾಲ್ಕಲ್ಲ ಮುಖ ಮುಂದೆ ಕೈ ಸೀದಾ 3 4 5 6 ಈಗ ನೆಕ್ಸ್ಟ್ ಈ ರೀತಿ ಐತೆ 1 ಬಲಗಡೆ ಒಳ್ಳೆ ನೋಡೋದು 2 ಎಡಕ್ಕೆ 3 ಒಳ್ಳೆ ಸ್ವಲ್ಪ ನೋಡಿ ಸ್ಲೋ ಮೂವ್ಮೆಂಟ್ ಮಾಡಿ 4 5 6 7 8 ರಿಲ್ಯಾಕ್ಸ್ ಇದರಲ್ಲಿ ಇನ್ನೊಂದು ಇದೆ ಇದರಲ್ಲಿ ನೋಡಿ ಎಷ್ಟು ಸಾಧ್ಯ ಇದೆ ಹಿಂಗೆ ಕೂಡೋಕ್ಕೆ ಸಾಧ್ಯ ಇದ್ರೆ ಕೂಡೋದಿಲ್ಲ 1 ಸ್ಲೋ ಹಾಂ 1 ಕಾಲು ಎರಡು ಹೊರಗಡೆ ಕೊಡ್ತಾ ಹೋಗಿ ಕೊಡಿ
ಕೊಡಿ ಕೊಡಿ ಟೂ ಸ್ಲೋ ಮೇಲೆ 3 4 5 ರಿಲ್ಯಾಕ್ಸ್ ಕೊಡಿ. ಈಗ ಮುಂದಿನ ಆಸನ ವಶಿಷ್ಠಾಸನ. ಯಾವ ಆಸನ? ವಶಿಷ್ಠಾಸನ. ಈ ರೀತಿಯಾಗಿ ಕೊಡೋದು, ಹಿಂದೆ ಮುಂದಾಗಿ ನಿಧಾನವಾಗಿ 1 2 ನೋಡಿ ಆರಾಮ್ 3 4 ಮಾಡೋಣ. ಹಿಂದೆ ಮುಂದಾಗಿ ಅಲ್ಲೇ ಸ್ವಲ್ಪ ಹಿಂದೆ ಮುಂದಾಗಿಲ್ಲ. ಈಗ ಈ ಕಡೆ ಮಾಡಿ ಮುಖ ಮಾಡಿ ಕಾಲ ಕಡೆ ಮಾಡಪ್ಪ. ಹಿಂಗೆ ಮಾಡ. ಹಾಂ ಹಾಂ ಈ ಥರ ಗಣೇಶ ಒಳ್ಳೆ ನೋಡಂಗೆ ಈ ಕಡೆ ಹೋಯ್ತು. ಹಾಂ ಎಲ್ಲರೂ ಈಗ ಒಂದೇ ಕಡೆ ನಿರಂಜನದವ್ರು ಮುಂದೆ ಬಲ್ಲ. ಹಾಂ ರೆಡಿ 1 2 ನಿಮ್ಮ ಕಾಲನ್ನು ಎತ್ತಿ ಕೈಯಲ್ಲಿ ಹಿಡ್ಕೊಳ್ಳಿ. 3 ಇನ್ನೊಮ್ಮೆ ಮಾಡಿ 4 ಕಾಲಕ್ಕೆ ಕೈಯಲ್ಲಿ ಹಿಡ್ಕೋಬೇಕಲ್ಲ. ಕೈ ಸೀದಾ ಸೀದಾ 5 ಅಪೋಸಿಟ್ 1 2 3 4 ಇನ್ನೊಮ್ಮೆ 1 ವಶಿಷ್ಠಾಸನ ವಿಶೇಷ ಮಾಡ್ತಾರಲ್ಲ 4 ಎತ್ತಿ ಕಾಲಕ್ಕೆ 5 6 ಯಾಕೆ ಬರಲ್ಲ? ಈ ಥರ ಮಾಡಿ 1 2 3 ಮುಖ ಈ ಕಡೆ ಹಾಕಪ್ಪ. ಕಾಲು ಎಲ್ಲರೂ ಒಂದೇ ಕಡೆ ಬರ್ತಾ ಕುಂತ್ರೆ ನೋಡಿ ಅನ್ಕೊಡ್ತೀನಿ. 1 2 3 4 ಅಪೋಸಿಟ್ 1 2 ಈ ಥರ ಮಾಡೋದ್ರಿಂದ ಸ್ಟ್ರೆಚಿಂಗ್ ಆಗ್ತದೆ. ಸೈಡ್ 5 6 7 8 9 10 11 12 ಇನ್ನು ಮುಂದೊಂದು ಗ್ರೀವಾಸನ. ಇನ್ನು ಮುಂದೆ ಹಿಂದೆ ಮಾಡಿ ನಾ ಹೇಗೆ ಮಾಡ್ತೇನೆ ಹಾಗೆ ಮಾಡ್ತಾ ಹೋಗಿ ಸೀದಾ ಕೂತ್ರಾ. 1 2 3 ಮ್ಯಾಟ್ ಹಿಂದೆ ಮುಂದೆ ಮಾಡಿ. ಮ್ಯಾಟ್ ಹೆಂಗದಂಗೆ ಮಾಡಿಲ್ಲ, ಮ್ಯಾಟ್ ಹೆಂಗದಂಗೆ ಮಾಡಿ. ಇದು ಗಣೇಶ್ ನಂತರ ಚಲೋ ವೇಟ್ ಕಮ್ಮಿ ಮಾಡಕ್ಕೆ. ಹಾಂ ಎಕಡೆ ಎಕಡೆ ಇರ್ತೀರಿ ನೋಡಿ ಹಿಂಗೆಲ್ಲ ಬಿಡ್ತೀವಿ ಹಿಂಗೆ ಮಾಡು.
ರಿಲ್ಯಾಕ್ಸ್. ಮುಂದಿನ ಆಸನ ಗ್ರೀವಾಸನ. ಯಾವ ಆಸನ? ಮೊದಲು ಇದು ಮಲಗಿದೆ. 1 2 3 4 5 6 7 8. ಹೆಂಗೆ ಮಾಡ್ತಾ ಹೋಗ್ತು ಹಂಗೆ ವಾಪಸ್ ಬರ್ಬೇಕು ಮತ್ತೆ. ಹಾಂ, ಒನ್ ಮಲಗಿ ಒನ್ ಕಾಲ್ ಮಾಡಿಸಿ, ಬರೀ ಕಾಲ್ ಮಾಡಿಸಿ. 2 ಕೈ ಹಿಂದಿಗೆ ಇಟ್ರಿ, ಚಕ್ರಾಸನ ಮಾಡೋ ಪೋಷನ್ದಲ್ಲಿ. 3 ಎತ್ತಿ. ಓ ಹಂಗಲ್ಲ ನಾ ಹೇಳಿದ್ದೆ, ತಲೆ ಇಡ್ಬೇಕಂತೇಳಿ. ಕೈ ಐದು ಮೇಲೆ ಇಟ್ರಿ. ಹಾಂ, ಮಾತಾಡಂಗಿಲ್ಲ, ಬಾಯಿ ಮುಚ್ಚಾರ್ರಿ. ವಾಪಸ್ ಬನ್ನಿ. 4 5 6 ಇನ್ನೂ ಮಾಡೋದನ್ನು ಕಾಲ್ಸಿದಾಕಪ್ಪ. ಕೌಂಟಿನ ಪ್ರಕಾರ ಬರ್ಬೇಕು ನೀವು. ಕೈ ಸಿದಾಕದ. 1 ಕಾಲು ಮಾಡ್ತೀವಿ. 2 ಕೈ ಹಿಂದೆ ಮಾಡಿ. 3 ಎತ್ತಿಗೆ ಸೊಂಟದ ಬಾಗಿ ಎತ್ತಿ ತಲೆ ಹಿಂದೆ ಮಾಡ್ತೀರಿ. ಹಾಂ, 4 ಕೈ ಎದೆ ಮ್ಯಾಗ ಕೈ ಕಟ್ಟಿ ಎತ್ತಬೇಕು. ತಲೆ ಹಂಗಂಗಿಲ್ಲ. ನಕ್ಕರ ಆಗ್ಬೇಕು, ಕುತ್ತಿಗೆ ನೋವು ಅಂದ್ರೆ ನಮ್ಮ ಜವಾಬ್ದಾರಿ ಇಲ್ಲ. ಮಾಡೋವಾಗ ಯಾಕೆ ನಗ್ತೀರಿ? ನಿಮ್ಮದು ನೀವು. 5 6 7 8. ವಾಪಸ್ ಬನ್ನಿ, ಎದ್ದು ಕೊಡಿ. ಏನು ನೋಯ್ತದ? ಎಲ್ಲ ಸರ್ವಾಂಗಕ್ಕದ ಹೆಸರು. ಥೈರಾಯ್ಡ್ ನೋವು ಕಡಿಮೆ ಮಾಡ್ತದ, ಕುತ್ತಿಗೆ ಸಬಲ ಆಗ್ತದೆ. ನೀವು ರೂಢಿ ಇಲ್ಲ, ಅದಕ್ಕೆ ಆಗಾಗ್ತದೆ. ಎದ್ನಿಲ್ರಿ. ಮೂರ್ಧಾಸನ ನಿಂತು 1 ಕೈ ಕಟ್ಟಿಟ್ಟು ಇನ್ಹೇಲ್ ಎಕ್ಸೇಲ್. ನೋಡಿಲ್ಲ ತಲೆ ಹೇಗೆ ಹಚ್ಚೋದು? ಹಿಂಗೆ ತಲೆ ಹತ್ತಬೇಕು, ಹಿಂಗೆ ಮೊಣಕಾಲು ಸಿದಿರ್ಬೇಕು. 4 1 ಎಕ್ಸೇಲ್. ಸ್ಲೋ ತಲೆ ಹತ್ತಿನ ತಲೆನಲ್ಲಿ ಕತ್ತಲಿ. ಅದು ಹಿಂದೆ ಬಾಗಿ ಮಾಡಿದ್ವಿ, ಇದು ಮುಂದೆ ಬಾಗಿ ಮಾಡಕತ್ತೀವಿ. 2 ಇನ್ಹೇಲ್ 3 ಎಕ್ಸೇಲ್. ಮಾಡ್ತಾವೆ ಕಂಟಿನ್ಯೂ. ಎಕ್ಸೇಲ್ ಅಂದರೆ 5 ಇನ್ಹೇಲ್. ಕೈ ಹಿಂದಿನ ಮೇಲೆ ಎತ್ತಬೇಕು. 6 ಎಕ್ಸೇಲ್. ಗುಡ್. ಕೈ ಮೇಲೆ ಎತ್ತಬೇಕು. 7 ಇನ್ಹೇಲ್. 8 ರಿಲ್ಯಾಕ್ಸ್. ಯಾವಾಸನ? ನಿಂತು ಮಾಡೋ ಮೂರ್ಧಾಸನ. 1 ಅದು ಬರಲ್ಲ ಅಂದ್ರೆ ಮೊದಲು ಪ್ರಾಕ್ಟೀಸ್ ಮಾಡು. 2 ನೋಡಿ ಮಾಡಿ. ಆಬೇಕು ತಲೆ ಹಚ್ಚಿ. 3 4 ಮುಖ ಮುಂದೆ, ಮುಖ ಮುಂದೆ, ಮುಖ ಮುಂದೆ. ನಿಧಾನವಾಗಿ ವಾಪಸ್ ಬನ್ನಿ. ಪುನಃ ಮತ್ತೆ ಮಾಡಿದ್ರೆ 1 ಸ್ಟಾರ್ಟ್. 2 ಚೆನ್ನಾಗಿ ಮಾಡಿ ನೋಡಿ. ಮುಖ ಮುಂದೆ, ಮೊಣಕಾಲು ಸೀದಾ. 3 4 5
ಅಭ್ಯಾಸ. 1 inhale, 2 slow exhale. ಕಿವಿ ಹಿಡ್ಕೊಳ್ಳಿ. ಬಾಗಬಾರ್ದು, ಕೂಡಬಾರ್ದು, ನೆಲ್ಕ ಬಾಗಿರ್ಬೇಕಷ್ಟೇ. 3 inhale, ವಾಪಸ್ ಬನ್ನಿ, ಕೈ ಮೇಲೆ ಎತ್ತಿ, ಪುನಃ ಮಾಡಿ ಮತ್ತೊಮ್ಮೆ. 1 exhale. ಕಿವಿ ಹಿಡ್ಕೋಬೇಕು ಆರಾಮ. ಮಕ್ಕಳಿಗೆ ಹಿಡ್ಕೊಳಕ್ಕೆ ಹೇಳ್ತಾರೆ, ನೀವು ಬರಲ್ಲಲ್ಲ. 2 3 ಮತ್ತೆ ಮಾಡಿ. 4 ರಿಲ್ಯಾಕ್ಸ್. ಕೂತ್ಕೊಳ್ಳಿ. ಇನ್ನೊಂದೆರಡು ಮೂರು ಅದಾವ. ಹಾಂ ನೋಡಿ, ಬಲಗಾಲ ಮೊದಲು 1, ಬಲಗಾಲ ಇನ್ಹೇಲ್ 2 ಎಕ್ಸೇಲ್. ಜಾನುಶಿರಾಸನ. ನಿಮ್ಮ ಕಿವಿ ಮೊಣಕಾಲಿ ಮುಟ್ಟಬೇಕು. ಎರಡು ಕೈಯಿಂದ ಈಗ ನೀವು ಹಿಡ್ಕೊಳ್ಬೇಕು ಪಾದವನ್ನು. 3 ಇನ್ಹೇಲ್. ಇನ್ನೂ ಮಾಡಿ, ಕೈ ಮೇಲೆ ಎತ್ತರಲ್ಲ. 1 ಎಕ್ಸೇಲ್. 1 inhale, 2 exhale. 3 inhale, 4 exhale. 5 inhale, 6 relax. ಪಾದಾಂಗುಷ್ಠಾಸನ. ಮೊದಲು ಹಿಂಗೆ ಕುಂತ್ರ ಲೈನ್ದಾಗ ಕುಡಿ, ಲೈನ್ದಾಗ ಕುಡಿ. ಹಿಂಗತ್ವಾ 1 2 3 4 ಮಾಡಿ. ನಮಸ್ಕಾರ ಮಾಡಿ. ಪಾದಾಂಗುಷ್ಠಾಸನ. ಇದರಿಂದ ಏಕಾಗ್ರತೆ ಹೆಚ್ಚಾಗ್ತದೆ. ಎಕ್ದಮ್ ಮುಖ ಮುಂದಿರಬೇಕು, ದೃಷ್ಟಿ ಮುಂದಿರಬೇಕು. ಆಜ್ಞಾ ಚಕ್ರದಲ್ಲಿ ಮುಂದೆ ದೃಷ್ಟಿ ಇರಲಿ, ಅಂದ್ರೆ ಬರ್ತದೆ. ದೃಷ್ಟಿ ಮುಂದೆ ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಕಾಲು ಬದಲಾವಣೆ ಮಾಡಿ ಅಪೋಸಿಟ್. ಎದ್ಮೇಲೆ ಎಲ್ಲ 1 inhale, 2 exhale. ಕಾಲು ನೋಡಿ, ಹಿಂಬಡದ ಮೇಲೆ ಕೊಡ್ಬೇಕು. ಗೋರಕ್ಷಾಸನ.
1 inhale, 2 exhale, 3 inhale, 4 exhale, 5 inhale, 6 exhale, 7 inhale, 8 exhale, 9 inhale. ಮೇಲೆ ಕೊಡಿ, ಎರಡು ಪಾದ ಕೊಡ್ತಾರೆ ಲೇಡಿಗೆ. 10 ರಿಲ್ಯಾಕ್ಸ್. ಈಗ ಶವಾಸನ ಮಾಡಬೇಕು, ಪ್ರಾರ್ಥನಾ. ಮೊದಲು ಕಾಲ ಕಡಿಮೆ ಮಾಡಿ 1 ಸೆಕೆಂಡ್ ಶವಾಸನ ಮಾಡಿ. ಇದುವರೆಗೆ ತಾಡಾಸನದ ಸಮೂಹ ಮಾಡಿದ್ರಿ, ಒಂದು 20 ಆಸನ. ಶವಾಸನ ಪ್ರತಿನಿತ್ಯ ಭಾಳ ಅವಶ್ಯ ಇದೆ. ಇದುವರೆಗೆ ಮಾಡಿರುವಂಥ ಆಸನಗಳ ದಣಿವೆ ನಿವಾರಣೆ ಮಾಡ್ತದೆ. ಆಯಾಸ, ದಣಿವೆ, ನಿಮ್ಮ ಮೈಂಡ್ ಪ್ರೆಷರ್ ಎಲ್ಲ ನಿವಾರಣೆ ಮಾಡ್ತದೆ. BP ಶುಗರ್ ಇದ್ದವರು ಕೂಡ ಇದು ಭಾಳ ಉತ್ತಮ. ಯಾಕೆಂದರೆ ನಿಮ್ಮ ಶರೀರ ನಾರ್ಮಲ್ ಸ್ಥಿತಿಗೆ ತರ್ತದೆ. ನಿಮ್ಮ ಶವಾಸನದಲ್ಲಿ ಅನೇಕ ಪ್ರಕಾರಗಳಿವೆ. ಮನಸ್ಸನ್ನು ಆಯಾಯ ಸ್ಥಾನದಲ್ಲಿ ಶರೀರದ ಭಾಗಗಳಲ್ಲಿ ಕೇಂದ್ರೀಕರಿಸಿ ಮಾಡಲಿಕ್ಕೆ ಬರ್ತದೆ. ಪ್ರಕೃತಿ ತತ್ವದಲ್ಲಿ ಮನಸ್ಸನ್ನು ಬೆರೆಸಿ ಮಾಡಲಿಕ್ಕೆ ಬರ್ತದೆ. ನಿಮ್ಮ ಚಕ್ರಗಳಲ್ಲಿ ಆಯಾಯ ಸ್ಥಾನಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡಲಿಕ್ಕೆ ಬರ್ತದೆ. पूर्णं भवतु, लोकाः समस्ताः सुखिनो भवन्तु. ॐ शान्तिः शान्तिः शान्तिः. ನಿಧಾನವಾಗಿ ಮೇಲೆದ್ದು ಕೈಗಳನ್ನು ಚೆನ್ನಾಗಿ ಉಜ್ಜಿ ಊರ್ಜಾ ಶಕ್ತಿಯನ್ನು ಶರೀರದಲ್ಲಿ ಪಡೆದುಕೊಳ್ಳಿ.